ನನ್ನ ಹೆಸರು ರಾಧಾ ಅಂತ ಹೇಳ್ಬಿಟ್ಟು, ನಮ್ಮ ಮನೆಯವರು ಸುಬ್ರಹ್ಮಣ್ಯ ಅಂತ. ನಾವು ಮುಲ್ಬಾಗಲ್ ಸೈಡ್ ನಮ್ಮದು ನೇಟಿವ್ ಬಂದುಬಿಟ್ಟು, ಬಟ್ ನಾವು ಸ್ಟೇ ಆಗಿರೋದು ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ. ನಮಗೆ 14 ಇಯರ್ಸ್ ಆಗಿತ್ತು, ಮಕ್ಕಳಾಗಿರಲಿಲ್ಲ. 14 ಇಯರ್ಸ್ ಆದಮೇಲೆ ಕನ್ಸೀವ್ ಆಯಿತು. ನಮ್ಮ ಫ್ರೆಂಡ್ ಸಜೆಷನ್ಸ್ ಮೇಲೇ ನಾವು ಇಲ್ಲಿಗೆ ಬಂದಿದ್ದು. ತುಂಬ ಕಡೆ ನಾವು ವಿಚಾರಿಸಿದ್ವಿ ಡೆಲಿವರಿ ಚಾರ್ಜಸ್ ಎಲ್ಲ. ಅಲ್ಲಿಗೆ ಕಂಪೇರ್ ಮಾಡಿದ್ರೆ ನಮ್ಗೆ ಇಲ್ಲಿ ಅಲ್ಲಿಗೆ ಕಂಪೇರ್ ಮಾಡಿದ್ದಕ್ಕೆ ಇಲ್ಲಿ ನಮ್ಗೆ ಆಫೇ ಬಿದ್ದಿದ್ದು ಅಲ್ಲಿಂದ. ಮತ್ತು ಫೆಸಿಲಿಟೀಸ್ ಅಂತೂ ಸ್ಟಾಫ್ ಅಂತೂ ತುಂಬ ಚೆನ್ನಾಗಿದ್ರು, ಡಾಕ್ಟರ್ಸು ಅಷ್ಟೇ, ಮತ್ತು ಸಿಸ್ಟರ್ಸ್ ಕೋಆರ್ಡಿನೇಷನ್ ಅಂತೂ ಇನ್ನೂ ತುಂಬ ಚೆನ್ನಾಗಿತ್ತು. ನನಗೆ ಸ್ವಲ್ಪ BP ಮತ್ತು ಶುಗರ್ ಲೆವೆಲೆಲ್ಲ ಜಾಸ್ತಿ ರೈಸ್ ಆಗಿಬಿಟ್ಟಿತ್ತು ಅವತ್ತು ಡೆಲಿವರಿ ದಿನ. ನೈಟ್ ಅಂತೂ ಫುಲ್ಲು 2 ಡೇಸ್ ನೈಟ್ ಫುಲ್ಲು ಅವರ್ಲಿ ಅವ್ರು ಬಂದು ಚೆಕಪ್ ಮಾಡ್ತಾನೆ ಇದ್ದರು. ನೆಕ್ಸ್ಟ್ ಡೇನೂ ತುಂಬ ಚೆನ್ನಾಗಿತ್ತು. ಮತ್ತು ಕಿಡ್ಸ್ ಡಾಕ್ಟರು ಪಿಡಿಯಾಟ್ರಿಷಿಯನ್ ಬಂದು ಅವರು ಅಷ್ಟೇ ಡೈಲಿ ಬಂದು ವಿಸಿಟ್ ಕೊಟ್ಟು ಹೋಗ್ತಾನೆ ಇದ್ದರು. ಆಮೇಲೆ ಡಾಕ್ಟರ್ಸು ಅಷ್ಟೇ 3 ಟೈಮ್ಸ್ ಬಂದು ವಿಚಾರಿಸ್ಕೊಂಡು ಹೋಗ್ತಾಯಿದ್ರು. ಮತ್ತು BP ಎಲ್ಲ ಇವಾಗ ನಾರ್ಮಲ್ ಬಂದಿದೆ. ಮಗುನೂ ಬಾಯ್ ಬೇಬಿ ಆಗಿದೆ. ಸಿಸರಿನ್ನು ಬಿಕಾಸ್ ಆಫ್ ನಮ್ಗೇನಕ್ಕೆ ಸಿಸರಿನ್ ಆಗಿದ್ದು ಅಂದರೆ ಏಜ್ ಸ್ವಲ್ಪ ಜಾಸ್ತಿ ಆಗಿತ್ತು, 39 ಇಯರ್ಸ್ ನಂದು ಏಜು. ಅದಕ್ಕೆ ರಿಸ್ಕ್ ತೊಗೊಬೇಡಿ ಅಂತೇಳ್ಬಿಟ್ಟು ಅವರೇ ಸಜೆಸ್ಟ್ ಮಾಡಿದ್ರು. ಮತ್ತು ಇವರು ಹೌಸ್ ಕೀಪಿಂಗು ತುಂಬ ಚೆನ್ನಾಗಿದ್ದಾರೆ, ಅವರು ಅಷ್ಟೇ. ರೂಮ್ಸ್ ಎಲ್ಲ ತುಂಬ ನೀಟಾಗಿತ್ತು. ಮತ್ತು ಊಟನೂ ಚೆನ್ನಾಗಿತ್ತು, 3 ಟೈಮು ಊಟ ಕೊಡ್ತಿದ್ರು ಅವರೇ. ಓವರಾಲ್ ಅಂತೂ ಕಂಪೇರ್ಟಿವ್ ಬೇರೆ ಹಾಸ್ಪಿಟಲ್ಸು ನೇಮ್ ಹೇಳೋದು ಬೇಡ, ಬಟ್ ನಾವು ತುಂಬ ಸುಮಾರು ಹಾಸ್ಪಿಟಲ್ಸು ಸುತ್ತಿದ್ದೀವಿ. ಇಲ್ಲಿ ಬ್ಯಾಂಗ್ಳೂರಲ್ಲೇ ಸುಮಾರು ಅಂದರೆ ಒಂದು 10 to 15 ಹಾಸ್ಪಿಟಲ್ ಸುತ್ತಿದ್ದೀವಿ. ಅಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬ ಚೆನ್ನಾಗಿದೆ ಹಾಸ್ಪಿಟಲ್ಲು. ಆರಾಮಾಗಿ ನಾವೇ ಸಜೆಸ್ಟ್ ಮಾಡ್ತೀವಿ, ಬಂದು ಆರಾಮಾಗಿ ಮಾಡಿಸ್ಕೊಂಡು ಹೋಗಿ ಮಿಡ್ಲ್ ಕ್ಲಾಸ್ ಅವರಂತೂ ಬಂದು ಆರಾಮಾಗಿ ಇಲ್ಲಿ ಮಾಡಿಸ್ಕೊಂಡು ಹೋಗ್ಬೋದು, ಎಷ್ಟು ದೂರ ಆದರೂ ಪರವಾಗಿಲ್ಲ.